ಇಂದು ನಾಳೆ ಬೆಂಗಳೂರಿನಲ್ಲಿ ಅಮಿತ್ ಶಾ ಅವರು ಪ್ರವಾಸವನ್ನು ಮಾಡ್ತಾ ಇರುವಂತದ್ದು. ಗೃಹ ಸಚಿವರು ಆಗಮಿಸುವಂತ ರಸ್ತೆ ಉದ್ದಕ್ಕೂ ಕೂಡ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಹಲವೆಡೆ ಟ್ರಾಫಿಕ್ ಜಾಮ್ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಬಿಕಾಸ್ ಸಾಕಷ್ಟು ಕಡೆ ಭದ್ರತೆಯನ್ನ ಕೈಗೊಂಡಿರುವಂತ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಒನ್ ವೇ ಆಗಿದ್ರೆ ಕೆಲವೊಂದು ಕಡೆ ಪರ್ಯಾಯ ಮಾರ್ಗಗಳನ್ನ ಅನುಸರಿಸುವಂತೆ ಅಲ್ಲಿ ಸೂಚನೆಯನ್ನ ಕೂಡ ಕೊಡಲಾಗಿದೆ. ದೇವನಹಳ್ಳಿ ಏರ್ಪೋರ್ಟ್ ರಸ್ತೆ, ಯಲಹಂಕ, ಹೆಬ್ಬಾಳ, ಮೇಕರಿ ಸರ್ಕಲ್ ಕಡೆ ಹೋದ್ರೆ ಟ್ರಾಫಿಕ್ ಜಾಮ್ ಅಂತೂ ಗ್ಯಾರಂಟಿ. ಅಲ್ಲಿ ಅಮಿತ್ ಶಾ ಪ್ರಚಾರ ರೋಡ್ ಶೋ ಇರುತ್ತೆ. ಸೊ ಅಲ್ಲಿ ಹೋಗುವಂಥವ್ರು ಸ್ವಲ್ಪ ಯಾವ ರೀತಿಯ ಪರ್ಯಾಯ ಮಾರ್ಗ ಬೇರೆ ಕಡೆ ಏನಾದರೂ ಹೋದರೆ ಬೇಗ ಹೋಗ್ಬೋದಾ ಅನ್ನುವಂಥದ್ದು ನೋಡ್ಕೊಂಡು ಹೋದರೆ ಒಳ್ಳೆಯದು. ಭದ್ರತೆಗೆ ಸುಮಾರು 2,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 4 DCPಗಳು, 7 KSRP ತುಕಡಿ, 3 QRT ಟೀಮನ್ನು ನಿಯೋಜನೆ ಮಾಡಲಾಗಿದೆ. ಹೆಬ್ಬಾಳ ಜಂಕ್ಷನ್, ಮೇಕರಿ ಸರ್ಕಲ್ನಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಕೊಡಲಾಗಿರುತ್ತೆ. ಇನ್ನು 2 ದಿನಗಳ ಕಾಲ ಅಮಿತ್ ಶಾ ಅವರು ರಾಜ್ಯದಲ್ಲಿ ಇರ್ತಾರೆ, ಅದರಲ್ಲೂ ಬೆಂಗಳೂರಿನಲ್ಲಿ ಇರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಸೆಕ್ಯೂರಿಟಿಯನ್ನು ಕೈಗೊಳ್ಳಲಾಗಿದೆ ಅಂತ? ಪೃಥ್ವಿರಾಜ್, ಪ್ರಮುಖವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬೆಂಗಳೂರಿಗೆ ಮತ್ತೆ ದೇವನಹಳ್ಳಿಯಲ್ಲಿ ಒಂದು ರೋಡ್ ಶೋ ಇರುವಂತದ್ದು. ಈ ಸಂದರ್ಭದಲ್ಲಿ ಪೊಲೀಸ್ ಸಹ ಒಂದು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಪ್ರಮುಖವಾಗಿ ಇವತ್ತು 3 ಗಂಟೆಗೆ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಲ್ಲಿ ಅಮಿತ್ ಶಾ ಅವರು ಆಗಮಿಸ್ತಾರೆ. ಅನಂತರ ಅಲ್ಲಿಂದ ಕಾರಿನ ಮೂಲಕವಾಗಿ ದೇವನಹಳ್ಳಿಯ ವಿಜಯಪುರದಲ್ಲಿ ಒಂದು ರೋಡ್ ಶೋ ಅಲ್ಲಿ ಭಾಗಿಯಾಗುವಂಥದ್ದು. ಅನಂತರ 6 ಗಂಟೆಗೆ ಅವರು ಬೆಂಗಳೂರಿನ ತಾಜ್ ವೆಸ್ಟ್ ಹೋಟೆಲ್ನಲ್ಲಿ ಒಂದು ಬಿಜೆಪಿ ಪ್ರಮುಖ ನಾಯಕರ ಒಂದು ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡುವಂಥದ್ದು. ಆ ರೋಡ್ ಶೋ ಅಲ್ಲಿ ಈಗ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಜೊತೆಗೆ ನಗರ ಪೊಲೀಸರು ಇಬ್ಬರಿಂದಲೂ ಕೂಡ ಅಲ್ಲಿ ರೋಡ್ ಶೋ ಸಂದರ್ಭದಲ್ಲಿ ಒಂದು ಕಟ್ಟೆಚ್ಚರವನ್ನು ವಹಿಸಿ ಭಾರಿ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಸುಮಾರು 2,000 ಪೊಲೀಸರನ್ನ ಬಂದೋಬಸ್ತ್ಗೆ ಅಲ್ಲಿ ನಿಯೋಜನೆಯನ್ನು ಮಾಡಿಕೊಟ್ಟಿರೋದು. ಜೊತೆಗೆ 4 DCPಗಳು ಜೊತೆಗೆ ಗ್ರಾಮಾಂತರ SP ಮತ್ತೆ IGP ಅವರನ್ನು ಕೂಡ ಅಲ್ಲಿ ಭದ್ರತೆ ನಿಯೋಜನೆಯನ್ನು ಮಾಡಿಕೊಂಡಿರೋದು. ನಂತರ ಅವರು ಇಲ್ಲಿ ಪ್ರಮುಖವಾಗಿ ಅಲ್ಲಿ ರೋಡ್ ಶೋನ ಮುಗಿಸ್ಕೊಂಡು ಬೆಂಗಳೂರಿಗೆ ಅಂದ್ರೆ ತಾಜ್ ವೆಸ್ಟ್ ಹೋಟೆಲ್ಗೆ ಬರುವಂತ ಸಂದರ್ಭದಲ್ಲಿ ಯಾವುದೇ ಅಲ್ಲಿ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಮೇಕರಿ ಸರ್ಕಲ್ ಮತ್ತೆ ಹೆಬ್ಬಾಳ ಆಗಿರ್ಬೋದು, ಇಲ್ಲಿ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಪೊಲೀಸರನ್ನ ಡೈವರ್ಷನ್ ಮಾಡೋ ಅಲ್ಲಿ ನಿಯೋಜನೆ ಮಾಡಿಕೊಂಡಿದ್ದಾರೆ. ಮತ್ತೆ ಅಲ್ಲಿ ಹೆಚ್ಚು ಪೀಕ್ ಅವರ್ಸ್ ಅಲ್ಲಿ ಅವರು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಸಂಚಾರ ದಟ್ಟಣೆ ಆಗುವಂತ ನಿಟ್ಟಿನಲ್ಲಿ ಅಲ್ಲಿ ಡೈವರ್ಷನ್ ಅನ್ನು ಮಾಡಿರುವಂತದ್ದು. ಮತ್ತೆ ನಾಗವಾರ ಮತ್ತೆ RT ನಗರ ಏನಿದೆ ಆ ಮೂಲಕವಾಗಿ ವೆಹಿಕಲ್ಸ್ ಮೂವ್ಮೆಂಟ್ ಮಾಡೋದಕ್ಕೆ ಈಗಾಗಲೇ ಸಂಚಾರಿ ಪೊಲೀಸರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಅಲ್ಲಿ ಸುಮಾರು 4 DCPಗಳು ಮತ್ತೆ ಸುಮಾರು ಪೊಲೀಸರ ಕೂಡ ನಗರ ಪೊಲೀಸರನ್ನು ಕೂಡ ಅಲ್ಲಿ ಜೊತೆಗೆ ಸುಮಾರು 7 KSRP ತುಕಡಿಗಳನ್ನ ಅಲ್ಲಿ ನಿಯೋಜನೆಯನ್ನ ಮಾಡಿಕೊಂಡಿದ್ದು. ರಸ್ತೆಯುದ್ದಕ್ಕೂ ಕೂಡ ಭಾರಿ ವಾಹನ ಸುಮಾರು ಇವತ್ತು ಮಧ್ಯಾಹ್ನ 1 ಗಂಟೆಯಿಂದಲೇ ಏರ್ಪೋರ್ಟ್ ರಸ್ತೆಯಿಂದ ಮತ್ತೆ ಇಲ್ಲಿ ಮೇಕರಿ ಸರ್ಕಲ್ ರೋಡ್ ಇದೆ ಅವರೆಲ್ಲವೂ ಕೂಡ ಗ್ರಾಮಾಂತರ ಭಾಗ ಜೊತೆಗೆ ಬೇರೆ ಭಾಗಗಳಲ್ಲಿ ಓಡಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಭಾರಿ ವಾಹನಗಳಿಗೆ ಯಾವುದೇ ರೀತಿಯ ಪ್ರವೇಶ ಇಲ್ಲ ಸಂಜೆ 6 ಗಂಟೆವರೆಗೂ ಕೂಡ. ಮತ್ತೆ ವೆಹಿಕಲ್ಸ್ ಅಂದ್ರೆ ಅಮಿತ್ ಶಾ ಅವರು ಅಲ್ಲಿ ದೇವನಹಳ್ಳಿಯಿಂದ ಇಲ್ಲಿ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಕೂಡ ಯಾವುದೇ ವೆಹಿಕಲ್ಸ್ ಮೂವ್ಮೆಂಟ್ ಗೆ ಅವಕಾಶವನ್ನ ಕೊಡದೆ ಎಲ್ಲ ಕೂಡ ಡೈವರ್ಷನ್ ಅನ್ನ ಮಾಡಿರುವಂತದ್ದು. ಮತ್ತೆ RT ನಗರ ಆ ಮೂಲಕವಾಗಿ ಒಳಗಡೆ ಏನು ಜಯಮಹಲ್ ರೋಡ್ ಮೂಲಕವಾಗಿ ನಗರಕ್ಕೆ ಬರುವ ನಿಟ್ಟಿನಲ್ಲಿ ಈಗ ಅಲ್ಲಿ ಕೂಡ ಅನುವು ಮಾಡಿಕೊಂಡ ನಿಟ್ಟಿನಲ್ಲಿ ಸಂಚಾರಿ ಪೊಲೀಸರು ಕೂಡ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತೆ ಈ ಸಂದರ್ಭಗಳಲ್ಲಿ ರೋಡ್ ಶೋ ಮಾತಾಗಿರ್ಬೋದು ಮತ್ತೆ ಇಲ್ಲಿ ಅಮಿತ್ ಶಾ ಅವರು ಬರುವಂತಹ ಸಂದರ್ಭದಲ್ಲಿ ಹಿಂದೆ ಕೂಡ ಅಮಿತ್ ಶಾ ಅವರು ನಗರಕ್ಕೆ ಬರುವಂತಹ ಸಂದರ್ಭದಲ್ಲಿ ಪೂರ್ವ ವಿಭಾಗದಲ್ಲಿ ಅಚಾನಕ್ ಆಗಿ 2 ಯುವಕರು ಅವ್ರ ವೆಹಿಕಲ್ ಅಲ್ಲಿ ಮೂವ್ಮೆಂಟ್ ಆಗಿದ್ರು, ವೆಹಿಕಲ್ ಅಲ್ಲಿ ಬಂದಿದ್ರು. ಹೀಗಾಗಿ ಈ ಬಾರಿ ಅಮಿತ್ ಶಾ ಅವರು ನಗರಕ್ಕೆ ಬರೋದು ಬಹಳ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಮತ್ತೆ ಅದರಲ್ಲಿ ಪ್ರಮುಖವಾಗಿ ನಗರ ಪೊಲೀಸರು ಈ ಬಾರಿ ಯಾವುದೇ ರೀತಿ ಭದ್ರತಾ ಲೋಪದಲ್ಲಿ ಯಾವುದೇ ಸಮಸ್ಯೆಗಳು ಭದ್ರತಾ ಲೋಪ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ಮತ್ತೆ ರಸ್ತೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಕೂಡ ಬಹಳ ದೂರದಲ್ಲೇ ವೆಹಿಕಲ್ಸ್ ಮೂವ್ಮೆಂಟ್ ಅನ್ನು ತಡೆಯೋ ನಿಟ್ಟಿನಲ್ಲಿ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಪೃಥ್ವಿರಾಜ್, ಓಕೆ ಗಂಗಾಧರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ಗೆ ಬೆದರಿಕೆ ಪತ್ರ ಬಂದಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಕೇಸ್ ರಿಜಿಸ್ಟರ್ ಆಗಿ 2 ವಾರ ಆದರೂ ಕೂಡ ಆರೋಪಿ ಸುಳಿವು ಮಾತ್ರ ಸಿಕ್ಕಿಲ್ಲ. ಪೋಸ್ಟ್ ಆಫೀಸ್ನಲ್ಲಿ ಲೆಟರ್ ಹಾಕಿದ್ದಂಥ ಇಬ್ಬರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. CCTVಗೆ ಕಾಣದಂತೆ ಕಿಡಿಗೇಡಿಗಳಿಂದ ಪಕ್ಕಾ ಪ್ಲಾನ್ ಅನ್ನ ಮಾಡಲಾಗಿದೆ. ಪೋಸ್ಟ್ ಆಫೀಸಿಗೆ ಬಂದಂಥ ಕಾರನ್ನ ಪತ್ತೆ ಮಾಡಿದ್ರು CCB ಅಧಿಕಾರಿಗಳು. ಕಾರ್ ನಂಬರ್ ಮೂಲಕ ಸ್ವಿಫ್ಟ್ ಕಾರು ಚಾಲಕನ ವಿಚಾರಣೆಯನ್ನ ಕೂಡ ಮಾಡಲಾಯಿತು. ವಿಚಾರಣೆ ವೇಳೆ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿರುವಂಥದ್ದು ಪತ್ತೆ ಆಗಿತ್ತು. ಕೆಲಸ ಬಿಟ್ಟಿದ್ದಂಥ ಸುದೀಪ್ ಕಾರು ಚಾಲಕನ ಬಗ್ಗೆಯೂ ಕೂಡ ವಿಚಾರಣೆಯನ್ನ ಮಾಡಲಾಯಿತು. ಕೃತ್ಯದಲ್ಲಿ ಭಾಗಿಯಾದಂಥದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ದೂರು ಕೊಟ್ಟು ಕಮಿಷನರ್ ಭೇಟಿ ಮಾಡಿದ್ರು ಜಾಕ್ ಮಂಜು ಅವರು. ತನಿಖೆ ಮಾಡ್ತಾ ಇರುವಂಥ CCBಗೆ ಕೊಡ್ತಾ ಇಲ್ವಂತ ಯಾವುದೇ ರೀತಿಯಾದಂಥ ಸಹಕಾರವನ್ನ. ಇತ್ತ ನಟ ಸುದೀಪ್ ಸಹ ಆರೋಪಿಗಳ ಹೆಸರನ್ನ ಹೇಳ್ತಾ ಇಲ್ವಂತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲೇ ಇದ್ದಾರೆ.
ಗಂಗಾಧರ್ ಇವರೇ ತನಿಖೆಗೆ ಸಹಕಾರವನ್ನ ಕೊಡ್ಲಿಲ್ಲ ಅಂದ್ರೆ ಮತ್ತಿನ್ ಹೆಂಗ್ ತನಿಖೆ ಮಾಡೋದು ಅಂತ ಅಧಿಕಾರಿಗಳು. ಪೃಥ್ವಿರಾಜ್ ರಾಜ್ಯದ ಖ್ಯಾತ ನಟ ಆಗಿರುವಂತಹ ಸುದೀಪ್ ಅವರಿಗೆ ಬೆದರಿಕೆ ಪತ್ರ ಬಂದಿದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಇಡೀ ರಾಜ್ಯದಲ್ಲಿ ಒಂದು ಸಂಚಲನವನ್ನ ಕ್ರಿಯೇಟ್ ಮಾಡಿದಂತಹ ಪ್ರಕರಣವದು. ಅದು ನಂತರ ಆದರೆ ಪುಟ್ಟೇನಹಳ್ಳಿ ದಾಖಲಾಗಿದ್ದಂತಹ ಕೇಸನ್ನ ಕೂಡಲೇ ಪೊಲೀಸ್ ಕಮಿಷನರ್ ಆ ಪ್ರಕರಣವನ್ನ ಸಿಸಿಬಿಗೆ ಹಸ್ತಾಂತರವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಯಾರು ಈ ಒಂದು ಕೃತ್ಯವನ್ನ ಬೆದರಿಕೆ ಪತ್ರವನ್ನು ನಡೆಸಿದ್ದಾರೆ ಮತ್ತೆ ಅದರಲ್ಲಿ ಉಲ್ಲೇಖವಾದಂತಹ ಅಂಶಗಳ ವಿಚಾರವಾಗಿ ಕೂಡ ಮಾತನಾಡಿರುವಂತಹ ಸಂದರ್ಭ ಸುದೀಪ್ ಅವರು ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತು ನನಗೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಆದ್ರೆ ಸುಮಾರು ಈ ಪ್ರಕರಣ ನಡೆದು 2 ವಾರ ಆಗಿದೆ. ಆದ್ರೆ ಇದುವರೆಗೂ ಕೂಡ ಈ ಬೆದರಿಕೆ ಪತ್ರವನ್ನ ಪೋಸ್ಟ್ ಆಫೀಸ್ ಮೂಲಕವಾಗಿ ಕಳಿಸುವಂತವ್ರು ಯಾರು ಅನ್ನೋದು ಕೂಡ ಸುಳಿವು ಕೂಡ ಇನ್ನೂ ಕೂಡ ಸಿಸಿಬಿ ಪೊಲೀಸರಿಗೆ ಸಿಕ್ಕಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಓಡಾಡೋ ಕಾರ್ ಒಂದು ಸ್ವಿಫ್ಟ್ ಕಾರ್ ಅಲ್ಲಿ ಅವ್ರ ಮೂವ್ಮೆಂಟ್ ಆಗಿರುವಂತಹ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಆದ್ರೆ ಆ ಕಾರು ಫೇಕ್ ನಂಬರ್ ಪ್ಲೇಟ್ ಅನ್ನ ಬಳಸಿಕೊಂಡು ಆರೋಪಿಗಳು ಕೃತ್ಯ ಮಾಡಿರುವಂತದ್ದು, ಪಕ್ಕ ಪ್ಲಾನ್ ಮಾಡಿ ಅಲ್ಲಿ ಓಡಾಟ ನಡೆಸುವಂತದ್ದು ತನಿಖೆ ವೇಳೆ ಗೊತ್ತಾಗ್ತಾ ಇದೆ. ಆದ್ರೆ ಈಗಾಗಲೇ ಏನು ಸುದೀಪ್ ಆಗಿರ್ಬೋದು ಮತ್ತೆ ಜಾಕ್ ಮಂಜೂರ್ ದೂರು ಕೊಡೋ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸುದೀಪ್ ಅವ್ರ ಜೊತೆ ಕಾರು ಚಾಲಕನ ಕೆಲಸ ಮಾಡ್ತಾ ಇದ್ದ ಆತನ ಮೇಲೆ ಕೂಡ ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಆತನನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಆತ ಈ ಕೃತ್ಯವನ್ನು ನಡೆಸಿರುವ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇನ್ನೂ ಕೂಡ ಸಿಸಿಬಿ ಪೊಲೀಸರಿಗೆ ಸಿಕ್ಕಿಲ್ಲ. ಆತ ಇದಕ್ಕೆ ಮತ್ತೆ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ನಾನು ಈ ಕೆಲಸವನ್ನ ಬಿಟ್ಟು 3 ವರ್ಷ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಆತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈಗ ಜಾಕ್ ಮಂಜೂರ ದೂರುದಾರ ಜಾಕ್ ಮಂಜೂರ್ ಆಗಿರ್ಬೋದು, ಸುದೀಪ್ ಅವರು ಆಗಿರ್ಬೋದು, ಇಬ್ಬರೂ ಸಹ ಸಿಸಿಬಿ ಪೊಲೀಸರಿಗೆ ಈ ಪ್ರಕರಣದ ಬಗ್ಗೆ ಸ್ಪಷ್ಟತೆ ಆಗಿರ್ಬೋದು ಅಥವಾ ಬೇಕಾದಂತಹ ಸಾಕ್ಷ್ಯಾಧಾರಗಳನ್ನ ಇದುವರೆಗೂ ಕೊಟ್ಟಿಲ್ಲ, ಮತ್ತೆ ಸಹಕಾರವನ್ನು ಕೂಡ ಕೊಡ್ತಾ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ಯಾವುದೇ ರೀತಿ ಸಾಕ್ಷ್ಯಾಧಾರ ಸಿಗ್ತಾ ಇಲ್ಲ. ಇದು ಅವರಿಗೆ ಹಿನ್ನಡೆ ಆಗ್ತಾ ಇರುವಂತದ್ದು. ಈಗ ಸದ್ಯ ಅವರಿಗೆ ಮತ್ತೆ ಅವರ ನೋಟಿಸ್ ಕೊಟ್ಟು ಅವರು ಈಗ ಜಾಕ್ ಮಂಜೂರ್ ಕೂಡ ವಿಚಾರಣೆಯನ್ನು ಮಾಡಿರುವಂತದ್ದು. ಮತ್ತೆ ಈ ಪ್ರಕರಣದಲ್ಲಿ ಯಾರು ಅಂದ್ರೆ ಏಕಾಏಕಿ ಅವರ ಮನೆ ಅಂದ್ರೆ ಅವ್ರ ಕೆಲಸ ಮಾಡುವಂತವರಿಗೆ ಏನು ಪೋಸ್ಟ್ ಮಾಡಿದ್ದಾರೆ ಅಲ್ಲಿ ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಈಗ ಕೂಡ ಇನ್ನು ಮತ್ತೆ ಸುದೀಪ್ ಅವರನ್ನ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರು ಕೂಡ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.